ನನ್ನ ತಂದೆ ಹೆಸರು ಕಲ್ಯಾಣಿ. ನಾನು ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಸೇಡಂನ ವಿದ್ಯಾರ್ಥಿನಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮತದಾನದ ಮಹತ್ವ ಕುರಿತು ಭಾಷಣ ಮಾಡಲು ನಿಮ್ಮ ಮುಂದೆ ನಿಂತಿದ್ದೇನೆ. ಭಾರತದ ಸರ್ಕಾರ ಒಂದು ಕೇಂದ್ರ ಸರ್ಕಾರವಾಗಿದೆ. ಇದರಲ್ಲಿ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿದೆ. ಪ್ರಜಾಪ್ರಭುತ್ವವು ತನ್ನ ಜನರಿಗೆ ಇತರೆ ಹಕ್ಕುಗಳಂತೆ ಭಾರತದ ಸಂವಿಧಾನವು ಜನರಿಗೆ ನೀಡಿರುವ ಸವಲತ್ತುಗಳೇ ಹಕ್ಕುಗಳು. ಚುನಾವಣೆ ಮತ್ತು ಮತದಾನ ಒಂದೇ ಮುಖದ ಎರಡು ನಾಣ್ಯಗಳು. ನಾಣ್ಯಗಳು. 18 ವರ್ಷ ತುಂಬಿದ ಎಲ್ಲ ವಯಸ್ಕ ಪ್ರೌಢ ಪ್ರಜೆಗಳು ಮತದಾನ ಮಾಡುವ ಹಕ್ಕಿದೆ. ಮತ್ತು ಯಾರು ನಿಧನರಾಗುತ್ತಾರೆ ಅವರ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆಯಲಾಗುತ್ತದೆ. ಮತ್ತು 18 ವರ್ಷ ತುಂಬಿದ ಎಲ್ಲ ವಯಸ್ಕರನ್ನು ಮತದಾರ ಪಟ್ಟಿಗೆ ಸೇರಿಸಲಾಗುತ್ತದೆ. ಮತದಾನವನ್ನು ಯಾರ ಸಲುವಾಗಿ ನಾವು ಹಾಕಬೇಕಾಗಿಲ್ಲ, ನಮ್ಮ ಸಲುವಾಗಿಯೇ ನಾವು ಮತದಾನ ನೀಡಬೇಕೆಂಬುದಾಗಿದೆ. ಮತದಾನವನ್ನು ನಾವು ಮಾಡಬೇಕು, ಏಕೆಂದರೆ ಮತದಾನ ಒಂದು ಹಕ್ಕಿದ್ದಂತೆ. ಅದನ್ನು ಅದೃಷ್ಟ ಅಂತ ಎಂದುಕೊಳ್ಳಬೇಕೇ ಹೊರತು ದುರಾದೃಷ್ಟ ಅಂತ ಅಂದುಕೊಳ್ಳಬಾರದು. ಸೇವಂತಿ ಮತದಾನ ಮಾಡಬೇಕು. ಮತದಾರರು ಅವರಿಗಿಷ್ಟವಾದ ಮತದಾನವನ್ನು ಮಾಡುತ್ತಾರೆ. ಮತ್ತು ಈಗಿನ ಕಾಲದಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಗಳು ಅಥವಾ ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಿಸಿದ ವ್ಯಕ್ತಿಗಳು ನಾವು ಒಂದು ಮತಕ್ಕೆ ಇಷ್ಟು ಅಂತ ಹಣ ಅಂತ ಕೊಡುತ್ತೇವೆ. ಅವರು ಕೊಡುವ ಹೆಣ ಮತ್ತು ಎಲ್ಲದಕ್ಕೂ ಒಳಗಾಗಬಾರದು. ಅದಕ್ಕೆ ನಾವು ಮತದಾನವನ್ನು ನಮ್ಮ ಸ್ವಇಚ್ಛೆಯಂತೆ ಮತದಾನ ಮಾಡಬೇಕು. ಆದರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಒಂದು ಸಮೀಕ್ಷೆಯ ಪ್ರಕಾರ 100% ಕಡಿಮೆ ಎನಿಸುತ್ತಿದೆ. ಆದ ಕಾರಣ ಜನರಲ್ಲಿರುವ ಮತದಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಅಸಡ್ಡೆ ಅವರಿಗೆ ಮತದಾನದ ಬಗ್ಗೆ ಮೊದಲೇ ತಿಳಿದಿರುತ್ತದೆ. ಅದಕ್ಕಾಗಿ ಮತದಾನವನ್ನು ನಾವು ಮಾಡಬೇಕು. ಆದರೆ ಇನ್ನೊಬ್ಬರ ಮಾತಿನಂತೆ ನಾವು ಮತದಾನ ಮಾಡಬಾರದು. ಅನಕ್ಷರಸ್ಥರು ಕೂಡ ಮತದಾನ ಮಾಡುವ ಪದ್ಧತಿ ಇದೆ. ಏಕೆಂದರೆ ಒಂದು ಮತ ಒಂದು ಪಕ್ಷಕ್ಕೆ ಬೇಕಾಗಿರುತ್ತದೆ. ಏಕೆಂದರೆ ಹನಿ ಸೇರಿದರೆ ಹಳ್ಳ, ತೆನೆ ಕುಡಿದರೆ ಬಳ್ಳ ಅಂತ ಹೇಳ್ತಾರಲ್ಲ, ಅದೇ ರೀತಿ ಒಂದೊಂದು ಮತವು ಕೂಡ ಒಂದೊಂದು ಪಕ್ಷಕ್ಕೆ ಬೇಕಾಗಿರುತ್ತದೆ. ಮತದಾನವನ್ನು ಎಪಿಕ್ ಕಾರ್ಡ್ ಎಂದು ಗುರುತಿಸಲು ಮತದಾರರಿಗೆ ನೀಡಲಾಗಿರುತ್ತದೆ. ಎಪಿಕ್ ಕಾರ್ಡ್ ಮೂಲಕ ಮತದಾರರು ಮತದಾನ ಮಾಡಲು ಮತಗಟ್ಟೆಗೆ ಹೋಗುತ್ತಾರೆ. ಮತದಾನವನ್ನು ಎಲ್ಲರೂ ಮಾಡಬೇಕು, ಏಕೆಂದರೆ ಮತದಾನ ಒಂದು ಹಕ್ಕಿದ್ದಂತೆ. ಅದು ಸ್ವ ಇಚ್ಛೆ. ಯಾರು ಬೇಕಾದರೂ ಅವರ ಸಮಯಕ್ಕೆ ಸರಿಯಾಗಿ ಮತದಾನ ಮಾಡಬೇಕು. ಯಾರು ಮತದಾನ ಮಾಡುವುದಿಲ್ಲ ಅವರನ್ನು ಸತ್ತವರು ಎಂದು ತಿಳಿದುಕೊಳ್ಳುತ್ತಾರೆ. ಅದಕ್ಕಾಗಿ ಮತದಾನ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಇಷ್ಟು ಮಾತೇಳಿ ನನ್ನ ಭಾಷಣ ಮುಗಿಸುತ್ತೇನೆ.